ಸರ್ ಇದ್ರ ಜೊತೆಗೆ ಏನು ರಾಯಲ್ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ ಆ್ಯಂಡ್ ದರ್ಶನ್ ಅವ್ರ ಜೊತೆ ಆಬ್ವಿಯಸ್ಲಿ ಅವರು ಹೊಸಬ್ರು ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಸಪೋರ್ಟಿವ್ ಆಗಿ ನಿಂತಿರೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸೊ ತಮ್ಮನ ಸಿನಿಮಾ ಅಂದರೆ ಆಬ್ವಿಯಸ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಸಿನಿಮಾದ ಬಗ್ಗೆ ಏನಾದ್ರು ಡಿಸ್ಕಷನ್ಸ್ ಆಗಿದೆಯಾ ನಿಮ್ಮ ಅಂದರೆ ರಾಯಲ್ ಸಿನಿಮಾದ ಬಗ್ಗೆ ದರ್ಶನ್ ಅವ್ರ ಜೊತೆ? ಸೊ ನೋಡಿದ್ರೆ ಏನಾದರೂ ಗ್ಲಿಮ್ಸಸ್ ಏನು ಹೇಳಿದ್ರು? ನಾನು ಸಾಂಗ್ ತೋರಿಸಿದೆ ಆ್ಯಂಡ್ ಮೊನ್ನೆ ನಾವು ಇದು ಡೇಟ್ ಅನೌನ್ಸ್ ಮಾಡಿದ್ವಲ್ಲ 24/1/2025 ದರ್ಶನ್ದ ಮೀನ್ ವಿರಾಟ್ದ ಗೆಟಪ್ಪಲ್ಲಿ. ಸೊ ಅದನ್ನ ನೋಡ್ಬಿಡಿ ಚೆನ್ನಾಗಿದೆ ಕಣ ಪೋಸ್ಟು ಸಗದಾಗಿ ಕಾಣ್ತಾನೆ ವಿರಾಟು ಅಂತಿದ್ದ. ಸೊ ಹೇಗೆ ಮಾಡಿದ್ಯಾ ಸಿನಿಮಾ ಅಂತ ಕೇಳ್ದ. ಮಾಡಿದ್ದೀನಿ ಕಣ, ಜನ ಡಿಸೈಡ್ ಮಾಡ್ತಾನೆ, ಚೆನ್ನಾಗೇ ಮಾಡಿರ್ತೆ ಬಿಡು ನೀನೇನು ಅಂತ ಗೊತ್ತು ಅಂತ ಹಂಗೆ ಹೇಳ್ದ. ಅಂದರೆ ಅವ್ನಿಗೆ ಕಾನ್ಫಿಡೆನ್ಸು, ನಂದು ಸಿನಿಮಾ ಅವ್ನಿಗೆ ಸಿನಿಮಾ ಮಾಡ್ತಾನೆ ಅದು ಕತೆ ಕೇಳಲ್ಲ ಅವ್ನಿಗೇನೋ ಒಂದು ಕಾನ್ಫಿಡೆನ್ಸ್ ಇದೆ, ಏನೋ ಮಾಡ್ತಾನೆ ಅನ್ನೋದು. ಸೊ ಇದರಲ್ಲೂ ಅಷ್ಟೇ ನೀನು ಮಾಡಿರ್ತೀಯ ಬಿಡು ಅಂತೇಳಿ ಹೇಳ್ದ. ಸಾಕಷ್ಟು ವರ್ಡ್ಸ್. ಆ್ಯಂಡ್ ಹೌದು, ಎಲ್ಲ ಯಂಗ್ಸ್ಟರ್ಸ್ಗೆ ಮೊದಲು ನಿಂತಿರ್ತಾನೆ ಪ್ರಮೋಷನ್ ಮಾಡೋಕ್ಕೆ, ಇಲ್ಲೂ ನಿಲ್ಲಬೇಕು. ಬಟ್ ಅವ್ನು ಹೆಲ್ತ್ ಸಪೋರ್ಟ್ ಹೆಂಗೆ ಕೊಡುತ್ತೆ ಅದನ್ನ ನೋಡಿಕೊಂಡು ಮಾತಾಡೋಣ ಅಂತಿದ್ದೆ. ನನಗೂ ಈಗ ಈ ಪರಿಸ್ಥಿತಿಲಿ ಬಾ ಅಂತ ಕರೆಯೋಕ್ಕೆ ನನಗೂ ಮುಜುಗರ. ಎಲ್ಲಿ ಚೆನ್ನಾಗಿದ್ರೆ ಓಕೆ, ಯಾಕಂದರೆ ತುಂಬ ಕಷ್ಟನೇ ಪಡ್ತೀವಿ ನಡೆಯೋಕ್ಕೂ. ಸೊ ಅವ್ನು ರೆಡಿ ಆದಮೇಲಂತೂ ಅಕಸ್ಮಾತ್ ನಮ್ಮ ರಿಲೀಸ್ ಬಿಫೋರ್ ಏನೋ ರೆಡಿ ಆದರೆ ಗ್ಯಾರಂಟಿ ಬರ್ತಾರೆ, ಸಪೋರ್ಟ್ ಮಾಡ್ತಾನೆ. ಏನೋ ಒಂದು ಅವ್ನ ಕೈಯಿಂದ ಏನಾರು ಮಾಡಿಸೋಣ ಅಂದರೆ ಮತ್ತೆ ಒಂದೇ ವೇದಿಕೆಯಲ್ಲಿ ನಿಮ್ಮೆಲ್ಲರೂ ಕೂಡ ನೋಡುವಂಥ ಭಾಗ್ಯ ಸಿಗುತ್ತಾ ಹೇಗೆ ಅಂತ? ಸಿಗ್ಬೋದು. ಎನಿಥಿಂಗ್ ಈಸ್ ಪಾಸಿಬಲ್. ಫ್ಯೂಚರ್ ಏನು ಬೇಕಾದ್ರೂ ಕೊಡುತ್ತೆ ನಮಗೆ. ಲೈಫು ಸಕ್ಕತ್ತಾಗಿ ಕೊಡುತ್ತೆ. ಒಂದೊಂದು ಚಾಲೆಂಜಸ್ಸು, ಒಂದೊಂದು ಹ್ಯಾಪಿನೆಸ್ಸು ಎಲ್ಲನೂ. ಸೊ ನಾನು ಅದಕ್ಕೆ ಜಾಸ್ತಿ ಪ್ರಿಡಿಕ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಅಸಂಪ್ಷನ್ ಮಾಡ್ಕೊಳ್ಳಲ್ಲ, ಹಿಂಗೆ ಆಗ್ಬೋದಾ ಹಿಂಗೆ ಆಗುತ್ತಾ ಅಂತ. ತುಂಬ ಆಸೆನೂ ಪಡಲ್ಲ. ಏನಾಗುತ್ತೆ ಅದನ್ನು ತೊಗೊಳಕ್ಕೆ ರೆಡಿ ಇರ್ತೀನಿ ನಾನು. ಇನ್ನು ಸಾಕಷ್ಟು ಕಡೆ ಸಾಕಷ್ಟು ಹೇಳ್ತಾರೆ, ಹೆಲ್ತ್ ಅಪ್ಡೇಟ್ಸ್ ಇರ್ಬೋದು, ಏನೇನೋ ಇರ್ಬೋದು. ಸೊ ನೀವು ಹೇಳೋದಾದರೆ ಅಂದರೆ ಲೈಕ್ ದರ್ಶನ್ ಅವರು ಈಗ ಹೇಗಿದ್ರೆ, ಆರಾಮಿದ್ದೀರಾ ಅಥವಾ ಏನಾಗಿದೆ ಹೆಲ್ತ್ ಅಪ್ಡೇಟ್ಸ್ ಅಂತ ಬಂದಾಗ ಏನಾಗಿದೆ ಅವ್ರಿಗೆ? ಮೈಂಡ್ ಸೆಟ್ಟು ಪರವಾಗಿಲ್ಲ, ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗಿದ್ದ. ಯಾವಾಗ ತೋಟಕ್ಕೆ ಹೋದ್ಮೇಲೆ ಅವನದು ತುಂಬ ಪ್ರೀತಿಯಾದ ವಸ್ತುಗಳ ಜೊತೇಲಿ, ಪ್ರಾಣಿಗಳ ಜೊತೇಲಿ, ಅಂದರೆ ಕುದುರೆ, ಹಸುಗಳು ಅದ್ರ ಜೊತೆ ಎಲ್ಲ ಇದ್ದಾಗ, ಕೋಳಿ ಪಕ್ಷಿಗಳ ಜೊತೆಲೆಲ್ಲ ಇದ್ದಾಗ ಒಂದು ಸ್ವಲ್ಪ ಖುಷಿಯಾಗಿದ್ದೇ ಇರ್ತಾರೆ. ಆ್ಯಂಡ್ ಜೊತೆಗೆ ನಾವು ಇಡೀ ಫ್ಯಾಮಿಲಿ ಅಲ್ಲಿದ್ವಿ. ನಮ್ಮಮ್ಮ, ನಮ್ಮ ಅಕ್ಕ, ಭಾವ, ಅವರು ಪಾಪ ಕಾರವಾರದಿಂದ ಬಂದರು. ನಾನು ನನ್ನ ಫ್ಯಾಮಿಲಿ, ನಮ್ಮ ಅತ್ತಿಗೆ ತಂಗಿ ಫ್ಯಾಮಿಲಿ, ಅವರೆಲ್ಲರೂ ಎಲ್ಲ ಒಟ್ಟಿಗಿದ್ವಿ. ಒಂದು 7-8 ಜನ ಮಕ್ಕಳಿದ್ರು. ಸೊ ಸಖತ್ ಮಜಾ ಮಾಡಿದ್ರು. ಎಲ್ಲ ಒಂದಷ್ಟು ಜನ ಹಾರ್ಸ್ ರೈಡಿಂಗ್ ಮಾಡ್ತಾಯಿದ್ರು. ದರ್ಶನ್ಗೆ ಅವೆಲ್ಲ ನೋಡ್ತಾ ಫುಲ್ ಖುಷಿ ಆಯಿತು. ಆ್ಯಂಡ್ ಒಬ್ಬರು ಅಡುಗೆಯವ್ರು ಬಂದಿದ್ದರು. ನಮ್ಮಮ್ಮ ಕೂತ್ಕೊಂಡು ನಮ್ಮ ಅತ್ತಿಗೆಗೆಲ್ಲ ಗೈಡ್ ಮಾಡಿ ದರ್ಶನ್ ಫೇವ್ರೇಟ್ ಏನೇನಿದೆ, ನನ್ನ ಫೇವ್ರೇಟ್ ಏನಿದೆ ಎಲ್ಲ ಅಡುಗೆ ಎಲ್ಲ ಮಾಡಿಸ್ತಾಯಿದ್ರು. ಚೆಂದಾಗಿ ತಿಂದ್ವಿ, ಮಜವಾಗಿದ್ವಿ, ಖುಷಿಯಾಗಿದ್ವಿ. ಆ್ಯಕ್ಚುಲಿ ಫಾರ್ಮ್ ಹೌಸ್ನಲ್ಲಿ ಆ ಒಂದು ಚಿಕ್ಕ ವಿಡಿಯೋ ಸರ್ ಎಲ್ರಿಗೂ ಕೂಡ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿ ತಂದು ಕೊಡ್ತು. ಇಡೀ ಫ್ಯಾಮ್ಲಿಯನ್ನು ಒಂದೇ ಫ್ರೇಮಲ್ಲಿ ನೋಡಿದ್ದು ಆ ಒಂದು ಖುಷಿ, ಅವ್ರ ಸಂಭ್ರಮ ದುಪ್ಪಟ್ಟಾಗಿತ್ತು. ಸೊ ಹೇಗಿತ್ತು ಆ ಒಂದು ಸಂಭ್ರಮ ತಮ್ಮನಾಗಿ? ಇಲ್ಲ, ಅವತ್ತು ಆ ವಿಡಿಯೋ ಬರ್ಬೇಕಾದ್ರೆ ನಾನು ಇನ್ನೂ ಬೆಂಗಳೂರಲ್ಲಿದ್ದೆ. ನಾನು ಅವತ್ತು ಮಧ್ಯಾಹ್ನ ರೀಚ್ ಆದೆ ಅಲ್ಲಿಗೆ. ಸೊ ಅಲ್ಲಿ ಆ ವಿಡಿಯೋಲಿ ನಾನಿಲ್ಲ, ನಮ್ಮ ಅಕ್ಕ, ಭಾವ, ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಅತ್ತಿಗೆ, ದರ್ಶನ್ ಎಲ್ಲ ಇದ್ದರು. ಚೆನ್ನಾಗಿ ಖುಷಿಯಾಗಿದೆ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು ನಮ್ಮ ಅತ್ತಿಗೆ, ನಾವು ಚಿಕ್ಕದಲ್ಲಿ ಏನೇನು ಮಾಡ್ತಿದ್ವಿ ಅಂತ ಒಂದಷ್ಟು ಸೀಕ್ರೆಟ್ಸು ನಮ್ಮ ಅತ್ತಿಗೆಗೆ, ನನ್ನ ಹೆಂಡ್ತಿಗೆಲ್ಲ ರಿವೀಲ್ ಆಗೋಯ್ತು. ನಂದು ದರ್ಶನ್ದೆಲ್ಲ ಲಿಸ್ಟೇ ಕೊಟ್ಬಿಟ್ಲು ನಮ್ಮ ಅಕ್ಕ. ಮಜಾ ಆಯಿತು. ಖುಷಿಯಾಗಿ ಎಲ್ಲ ಮಾತಾಡಿಕೊಂಡು ಫುಲ್ ಫ್ಯಾಮಿಲಿ ನೈಟು ಎಲ್ಲರೂ ಒಟ್ಟಿಗೆ ಏನಂತಾರೆ ಅದಕ್ಕೆ, ಚಾರ್ಪಾಯಿ ಥರ ಬರುತ್ತೆ, ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಅಲ್ಲಿ ಬೇಸ್ಮೆಂಟಲ್ಲಿ ಎಲ್ಲರೂ ಮಲಗಿದ್ವಿ. ಸಖತ್ ಚಳಿಯಾಗಿತ್ತು. ಫುಲ್ಲು ಪಕ್ಷಿಗಳದ್ದು, ಪ್ರಾಣಿಗಳು, ಕುದುರೆ ಕಿರ್ಚೋದು ಎಲ್ಲ ಸೌಂಡ್ ಕೇಳಿಸ್ತಾಯಿತ್ತು. ಮಜಾ ಆಯಿತು. ಒಂದೊಳ್ಳೆ ಪಾಸಿಟಿವ್ ವೈಬ್ ಇತ್ತು ಇಡೀ ತೋಟದಲ್ಲಿ. ಅಂದರೆ ಎಲ್ಲೋ ಈ ಒಂದು ಘಟನೆ ಕುಗ್ಸುತ್ತೆ ಅಂತ ಅಂದ್ಕೊಂಡ್ರೇನೋ, ಯಾರು ಅಂದ್ಕೊಂಡ್ರೋ ಗೊತ್ತಿಲ್ಲ. ಬಟ್ ಎಲ್ಲಿ ವಿಜಯಲಕ್ಷ್ಮಿ ಅವರು ಪ್ರತಿ ಹಂತದಲ್ಲೂ ಕೂಡ ತಮ್ಮ ಗಂಡನಿಗೆ ಸಪೋರ್ಟಿವ್ ಆಗಿ ನಿಂತು, ಇಲ್ಲ ನಾನೇನೋ ಮಾಡ್ತೀನಿ, ಅವ್ರನ್ನ ಕರ್ಕೊಂಬರ್ತೀನಿ, ಆ ಒಂದು ಧೈರ್ಯ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಅಭಿಮಾನಿಗಳಿರ್ಬೋದು ಸಿಕ್ಕಾಪಟ್ಟೆ ಸಂಭ್ರಮಿಸಿದ್ರು. ಅಂದರೆ ಹೆಂಡತಿ ಇದ್ರೆ ಈ ಥರ ಇರಬೇಕು, ತಮ್ಮ ಇದ್ರೆ ಈ ಥರ ತಮ್ಮ ಇರಬೇಕು ಅಂತ ಹೇಳ್ಬಿಟ್ಟು, ಮಗ ಇದ್ರೆ ಈ ಥರ ಮಗ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಇಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗು ನಮ್ಮ ಅತ್ತಿಗೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ನಮಗೂ ಧೈರ್ಯ. ನಾನು ಒಂದೊಂದು ಕಡೆ ಕುಗ್ಗೋಗ್ತಾ ಇದ್ದೆ, ಅಯ್ಯೋ ಏನು ಹಿಂಗಾಗೋಯ್ತು, ಟೆನ್ಷನ್ ಆಗ್ಬಿಡ್ತಿದ್ದೆ ನಾನು. ದಿನೂ ನೀನು ಟೆನ್ಷನ್ ಆಗಬೇಡ, ಡೋಂಟ್ ವರಿ, ನಾನಿದ್ದೀನಿ, ನಿಮ್ಮ ಅಣ್ಣನ ಕರ್ಕೊಬರ್ತೀನಿ, ಡೋಂಟ್ ವರಿ ಅಂತ ಹೇಳೋಳು. ತುಂಬ ಕಾನ್ಫಿಡೆಂಟ್ ಆಗಿರೋಳು. ನನಗೆ ಅವಳು ಧೈರ್ಯ ನೋಡ್ತಿದ್ದೆ, ನಮಗೆ ಧೈರ್ಯ ಬರೋದು. ಈವನ್ ನಮ್ಮ ಅಮ್ಮನೂ ಅಷ್ಟೇ ನನಗೆ ಹೇಳ್ತಾಳೆ, ನಿಜವಾಗ್ಲೂ ವಿಜಯ್ ಅಂತ ಸೊಸೆ ಪಡೆದಿದ್ದೆ, ಪುಣ್ಯ ಮಾಡಿದ್ದೀನಿ ನಾನು ಅಂತ. ಅದು ಒಬ್ಬರು ಅತ್ತೆ ಆದವಳು ಸೊಸೆಗತ್ತು ಕೊಡೋದು ತುಂಬ ದೊಡ್ಡ ಕಾಂಪ್ಲಿಮೆಂಟು. ಸೊ ಖುಷಿ ಆಯಿತು. ಅವಳು ಇದ್ದಾಳೆ ಜೊತೆಯಲ್ಲಿ, ವಿಜಯ್ ಇದ್ದರೆ ನಾವು ಧೈರ್ಯವಾಗಿರ್ಬೋದು ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಯ್ತು ಅಲ್ಲಿ. ಸೊ ಖುಷಿ ಇದೆ, ತುಂಬ ಖುಷಿ ಇದೆ. ಆ್ಯಂಡ್ ವಿನೀಶು ಅಷ್ಟೇ. ನಾನು ಸ್ವಲ್ಪ ಅಪ್ಸೆಟ್ ಆಗಿದೆ. ವಿನೀಶ್ ಹೆಂಗೆ ತೊಗೋತಾನೋ, ಚಿಕ್ಕವನು, ಪರಿಸ್ಥಿತಿ ಹೆಂಗೆ, ಅವನು ಅಷ್ಟೇ
ಮೈ ಫಾದರ್ ಇಸ್ ಸೂಪರ್ ಮ್ಯಾನ್ ಅಂತ ನನಗೆ ಸೊ ಖುಷಿ, ಎಲ್ಲರೂ ಕಾನ್ಫಿಡೆಂಟ್ ಆಗಿದ್ದಿದ್ದು. ಆ್ಯಂಡ್ ಇವಾಗ ರಿಸಲ್ಟು ನಮಗೆ ಈಗ ಪರಿಸ್ಥಿತಿ ಇವಾಗ ಇರೋದು ನೋಡಿದ್ರು ಅದನ್ನು ಖುಷಿ ಆಗುತ್ತೆ. ಆ ಥರದಿಂದ ಇಲ್ಲಿಗ ಈ ಲೆವೆಲಿಗೆ ನಾವು ಬಂದ್ವಲ್ಲ ಅಂತ. ಚೆನ್ನಾಗಿದೆ, ಟ್ರಾನ್ಸ್ಫಾರ್ಮೇಷನ್ ಚೆನ್ನಾಗಿದೆ.